ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡಿ ಕೆ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಅರಮನೆ, ಮೈಸೂರು ಪ್ಯಾಲೇಸ್, ಸೊ ಈ ಒಂದು ಲೊಕೇಶನ್ಗೆ ವಿಸಿಟ್ ಮಾಡಿದಾಗ ಸೊ ಹೊರಗಡೆ ಮತ್ತು ಒಳಗಡೆ, ಮೈಸೂರು ಏನು ಒಳಗಡೆ ಮತ್ತು ಹೊರಗಡೆ ಎರಡೂ ಕೂಡ ಸೊ ವಿಡಿಯೋ ಶೂಟು ನಿಮಗೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಳಗಡೆ ಮತ್ತು ಹೊರಗಡೆ. ನಿಜಕ್ಕೂ ನೀವು ಮೈಸೂರು ಏನಾದರೂ ವಿಸಿಟ್ ಮಾಡಿದಾಗ ಅಥವಾ ಫ್ಯಾಮಿಲಿ ಟ್ರಿಪ್ ಹೋದಾಗ ದಯವಿಟ್ಟು ಒಂದ್ಸರಿ ಮೈಸೂರು ಅರಮನೆಗೆ ಹೋಗಿ ಸೊ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬನ್ನಿ. ಆಗಿನ ಕಾಲದಲ್ಲಿ ಏನು ಈ ರಾಜರೆಲ್ಲ ಯೂಸ್ ಮಾಡ್ತಿದ್ರು, ಮೈಸೂರು ದಸರಾಗೆ ಏನೇನೆಲ್ಲ ಈ ಜ್ಯುವೆಲರೀಸ್ ಅಂದರೆ ಆಭರಣಗಳೆಲ್ಲ ಯೂಸ್ ಮಾಡ್ತಿದ್ರು, ಆನೆಗಳಿಗಾಗಲಿ, ಸೊ ಅದ್ರ ಜೊತೆಲಿದ್ದ ಒಂದು ಸೈನಿಕರಿಗಾಗಲಿ, ಸೊ ಪ್ರತಿಯೊಂದು ಐಟಮ್ಸ್ನ ಅಲ್ಲಿ ಎಕ್ಸಿಬಿಷನ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಜಕ್ಕೂ ನೋಡೋಕ್ಕೆ ಸಕ್ಕತ್ತಾಗಿದೆ. ಒಳಗಡೆ ಅಂತೂ ಹೋಗಿ ನೋಡಿದ್ರೆ ನಿಜವಾಗ್ಲೂ ಹಂಗೆ ಕಣ್ಣುಗಳು ಹಂಗೆ ತಿರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಆ ಒಂದು ಲೈಟ್ಸು, ಆ ಬೆಳಕು, ಒಳಗಡೆ ಆ ಡೋರ್ಗಳು ಮಾಡಿದ್ದಾರೆ ನಿಜವಾಗ್ಲೂ ವುಡ್ಗಳಲ್ಲಿ. ನೋಡ್ಬೇಕು ಫ್ರೆಂಡ್ಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ. ಸೊ ಪ್ರತಿಯೊಂದನ್ನು ವೀಡಿಯೋದಲ್ಲಿ ಶೂಟ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ವಿಡಿಯೋ ಮಾತ್ರ ಸಕ್ಕತ್ತಾಗಿದೆ. ಸೊ ನೋಡಿ ಆ ವಿಡಿಯೋನ ಎಂಜಾಯ್ ಮಾಡಿ. ಸೊ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಸಾಕು. ಜೊತೆಗೆ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇದು ಎಂಟ್ರೆನ್ಸ್ ಗೇಟು. ಈ ಗೇಟಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ಲ, ಸೊ ಅದೇ ಟಿಕೆಟ್ ಕೌಂಟ್ರು. ಹಾಗೆ ನೀವು ಒಳಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಅರಮನೆ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಅರಮನೆ ಇರುತ್ತೆ. ಮತ್ತು ಅಲ್ಲೇ ನಿಂತ್ಕೊಂಡು ರೈಟಿಗೆ ತೊಗೊಂಡ್ರೆ ಒಂದು ದೇವಸ್ಥಾನ ಇರುತ್ತೆ. ಸೊ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ, ಸಾಕಾಗಿದೆ ನೋಡೋಕ್ಕಂತೂ. ಸೊ ಹಾಗೆ ನೀವು ಒಳಗಡೆ ಜಸ್ಟ್ ಒಂದು ಸ್ವಲ್ಪ ಮೂವ್ ಆದರೆ ದೊಡ್ಡದಾಗಿ ಒಂದು ಪಾರ್ಕ್ ಇದೆ ಫ್ರೆಂಡ್ಸ್. ನೋಡಬೇಕು, ಪಾರ್ಕ್ ಸಕ್ಕತ್ತಾಗಿದೆ. ಸೊ ಅಲ್ಲೆಲ್ಲ ಜನ ನೋಡ್ತಿದ್ದೀರಲ್ಲ, ಸೊ ಪಾರ್ಕಲ್ಲೆಲ್ಲ ಇದ್ದಾರೆ. ಹಾಗೆ ಒಂದು ಸ್ಪೇಸ್ ಇದೆ. ಸೊ ಇಲ್ಲಿ ನೋಡಿ ಅರಮನೆ ಫುಲ್ಲು ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅರಮನೆ. ಆ ಒಂದೊಂದು ಬಲ್ಪ್ ಹಾಕಿದ್ದಾರೆ ಫ್ರೆಂಡ್ಸ್, ಬಲ್ಪ್ಗಳು. ಆ ಬಲ್ಪ್ಗಳು ನಿಜವಾಗ್ಲೂ ಒಂದಲ್ಲ ಎಷ್ಟು ಕೋಟಿ ಬಲ್ಪ್ ಇದಾವೋ ಅದು ಲೆಕ್ಕಕ್ಕಾಗಲ್ಲ. ಪ್ರತಿಯೊಂದು 100 ವಾಟ್ಸ್ ಬಲ್ಪ್ ಹಾಕಿದ್ದಾರೆ. ಸೊ ಪಾರ್ಕ್ ಅಂತೂ ಸೂಪರ್ ಆಗಿದೆ. ಇನ್ನೊಂದು ನೈಟಲ್ಲಿ ನೋಡ್ಬೇಕು ಫ್ರೆಂಡ್ಸ್, ಇದು ನೈಟ್ ವ್ಯೂ ಅಂತೂ ಮಸ್ತಾಗಿರುತ್ತೆ. ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣನೇ ಸೊ ನಮಗೆ ಮೇಯ್ನು ಅಲ್ಲಿ ದೊಡ್ಡದಾಗಿ ಕಂಬಗಳು ಕಾಣಿಸ್ತವೆ ಫ್ರೆಂಡ್ಸ್. ಆ ಕಂಬಗಳೆಲ್ಲ ಕಲ್ಲಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಅದು ಅಮೇಝಿಂಗ್ ಫ್ರೆಂಡ್ಸ್, ಆ ಕಲ್ಲುಗಳಲ್ಲಿ ಮಾಡಿರೋದು ನೋಡಿ. ಒಂದೊಂದು ಕಂಬನೂ ಯಾವ ರೀತಿ ಇದೆ ಅಂದರೆ ನಿಜವಾಗ್ಲೂ ಅದ್ರ ಹತ್ರ ಹೋಗಿ ಅದನ್ನು ಮುಟ್ಟಿ ಆ ಸ್ಪರ್ಶ ತೊಗೊಂಡ್ರೆ ಫ್ರೆಂಡ್ಸ್ ಆ ಒಂದು ಫೀಲ್ ನಮ್ಗೆ ಆಗೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಸಖತ್ತು. ಏನು ಅದು ಏನು ಮಾಡಿದ್ದಾರೆ, ಯಾವ ಆರ್ಕಿಟೆಕ್ಟ್ ಮಾಡಿದ್ರು, ಏನು ಮಾಡಿದ್ರು, ಸಕ್ಕದಾಗಂತೂ ಮಾಡಿದ್ದಾರೆ ನಿಜವಾಗ್ಲೂ. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ನಿಜವಾಗ್ಲೂ. ಸೊ ನಾನು ಮೈಸೂರಿಗೆ ಹೋಗಬೇಕು, ಮೈಸೂರು ಅರಮನೆ ನೋಡಬೇಕು ಅಂತ ತುಂಬ ದಿವಸಗಳಿಂದ ಆಸೆ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಒಂದು ಕಾಲಾವಕಾಶ ಕೂಡ ಬಂದಿರಲಿಲ್ಲ. ಜಸ್ಟ್ ಈಗ ಕಾಲಾವಕಾಶ ಕೂಡ ಬಂದಿತ್ತು, ಹೋದೆ. ಸೊ ವಿಡಿಯೋ ಶೂಟ್ ಎಲ್ಲ ಮಾಡಿದೆ. ಸೊ ನಿಮಗೋಸ್ಕರ ಅದನ್ನು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್, ನೋಡಿ. ಸೊ ಇದು ಒಂದು ಎಂಟ್ರೆನ್ಸ್ ಫ್ರೆಂಡ್ಸ್, ಒಳಗಡೆ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಆಗೋಕ್ಕೆ ಮುಂಚೆ ಇನ್ನೊಂದಿಲ್ಲಿ ಒಂದೇ ಒಂದು ನಿಬಂಧನೆ ಇದೆ. ಏನಂತ ಹೇಳಿದ್ರೆ ಒಳಗಡೆ ಶೂಸು ಚಪ್ಪಲಿ ಏನೋ ಹಾಕ್ಕೊಂಡು ಹೋಗ್ಬಾರ್ದು. ಸೊ ಅದೊಂದು ಇದೆ. ಸೊ ಶೂಸು ಚಪ್ಪಲಿ ಎಲ್ಲ ಅಲ್ಲೇ ಮುಂದುಗಡೆ, ಅಂದರೆ ನಾವು ಎಂಟ್ರಿ ಆಗೋದಕ್ಕೆ ಮುಂಚೆನೇ ಅಲ್ಲಿ ಸೊ ಟಿಕೆಟ್ ಕೌಂಟ್ರ್ಗಳಲ್ಲಿ ಶೂಸು ಚಪ್ಪಲಿ ಅಲ್ಲೇ ಇಟ್ಬಿಟ್ಟು ಟೋನ್ ತೊಗೊಂಡು ಒಳಗಡೆ ಹೋಗ್ಬೇಕು. ಸೊ ಹಿಂಗೆ ಸ್ಟ್ರೈಟು ಒಳಗಡೆ ಹೋದರೆ ಫಸ್ಟ್ ಅಲ್ಲಿ ನಮಗೆ ಏನಿದೆ ಪಿರಂಗಿಗಳು ಎಲ್ಲ ಯೂಸ್ ಮಾಡ್ತಿದ್ರಲ್ಲ, ಸೊ ಆ ಒಂದು ಲೊಕೇಶನ್ ಕಾಣಿಸುತ್ತೆ ನೋಡಿ. ಆ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಸಕ್ಕತ್ತಾಗಿದೆ, ಅದು ಹತ್ರದಿಂದ ನೋಡಬೇಕು ಫ್ರೆಂಡ್ಸ್, ಇನ್ನೂ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದೂ ನಿಮಗೆ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಎಕ್ಸಿಬಿಷನ್ ಇಟ್ಟಿದ್ದಾರೆ ಅಲ್ಲಿ ಶೋಕೇಶ್ವರಿ ಒಳಗಡೆ. ಸೊ ತುಂಬ ಅಲ್ಲಿ ರಿಸ್ಟ್ರಿಕ್ಟೆಡ್ ಇರುತ್ತೆ. ಸೊ ಅಲ್ಲಿ ಬ್ಯಾರಿಗೇಡ್ಸ್ ಎಲ್ಲ ಹಾಕಿರ್ತಾರೆ. ಸೊ ಪ್ರತಿಯೊಂದು ಲೊಕೇಶನ್ ಹತ್ರ ಪೊಲೀಸರು ಇರ್ತಾರೆ. ಸೊ ಪೊಲೀಸರು ಅಲ್ಲಿ ಪ್ರೊಟೆಕ್ಷನ್ ಮಾಡ್ತಿರ್ತಾರೆ ಒಂದು ಲೊಕೇಶನ್ನ. ಸೊ ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು. ಒಳಗಡೆ ಹೋದಾಗ ಏನೋ ಒಂದು ಯಾವುದೋ ಒಂದು ಅರಮನೆಗೆ ಹೋಗ್ಬಿಟ್ಟಿದ್ರಿ. ಇಷ್ಟು ದಿವಸ ನಾವು ನೋಡಿ ಎಷ್ಟು ಸಕ್ಕತ್ತಾಗಿದೆ, ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಲ್ಲ ಪ್ರತಿಯೊಬ್ಬರು. ಇನ್ನೊಂದು ಇಲ್ಲಿ ಹೇಳಬೇಕು ಫ್ರೆಂಡ್ಸ್, ನಾನು ಒಳಗಡೆ ಸೊ ಮೊಬೈಲಲ್ಲಿ ಫೋಟೋಶೂಟ್ ತೊಗೊಳೋದಕ್ಕೆ, ಫೋಟೋ ತೊಗೊಳೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಇದೆ ಫ್ರೆಂಡ್ಸ್ ನಿಜವಾಗ್ಲೂ. ಇನ್ ಕೇಸ್ ಏನಾದರೂ ಆ ಪರ್ಮಿಷನ್ ಇಲ್ಲ ಅಂದರೆ ಇದನ್ನೆಲ್ಲ ಶೂಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದೊಂದು ಬೆನಿಫಿಟ್ಸ್ ನಮಗೆ. ಸೊ ನಿಜವಾಗ್ಲೂ ಅಷ್ಟಿದ್ರೆ ಸಾಕು, ಎಲ್ಲ ಶೂಟ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಸೊ ಯಾವುದಾದ್ರೂ ಬಿಟ್ಟಿದ್ರೆ ನೀವು ಇನ್ ಕೇಸ್ ಏನಾದರೂ ಹೋದಾಗ ಸೊ ಈ ಥರ ಬಿಟ್ಟಿದ್ದೀನಿ ಅಂತ ಬೇಕಾದರೂ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಬೋದು. ಸೊ ನೋಡಿ, ಸೊ ನಾನು ಹೇಳಿದ್ನಲ್ಲ ಆಗಲೇ ಡೋರ್ಗಳು ನೋಡಿ ಫ್ರೆಂಡ್ಸ್, ಆ ಡೋರ್ ನೋಡಿ ಹೆಂಗೆ ಮಾಡಿದ್ದಾರೆ. ಆ ಬಾಗಿಲುಗಳನ್ನ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಬಾಗಿಲುಗಳನ್ನೆಲ್ಲ. ಸೊ
ಸೊ ಇದೇ ಅರಮನೆಯಲ್ಲಿ ಮೈಸೂರು ರಾಜರು ಇದ್ದಿದ್ದು ಫ್ರೆಂಡ್ಸ್. ನೋಡಿ ಇಲ್ಲಿ ಪ್ರತಿಯೊಂದು ಪಿಕ್ಚರ್ ಎಲ್ಲ ಒರಿಜಿನಲ್ ಫೋಟೋಗಳಿವೆಲ್ಲ. ಸೊ ಇಲ್ಲಿ ನೋಡಿ ಎಲ್ಲ ಪ್ರತಿಯೊಬ್ಬರು ಏನು ಈ ಮೈಸೂರು ಅರಮನೆಯಲ್ಲಿದ್ದರೋ ಅವರದೆಲ್ಲ ಫೋಟೋ ಇಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೂಡ ಪೊಲೀಸರು ಇರ್ತಾರೆ, ತೋರಿಸ್ತೀನಿ ಅಲ್ಲಿ ಕೂತಿದ್ದಾರೆ ಸಾಹೇಬರು. ನೋಡಿ ಇವರೆಲ್ಲ ಅದ್ರ ಕೆಳಗಡೆ ಹೆಸರು ಕೊಟ್ಟಿರ್ತಾರೆ, ಅವರು ಯಾರ್ಯಾರು ಏನೇನಿದ್ರು, ಏನೇನು ಮಾಡ್ತಿದ್ರು, ಯಾರ್ಯಾರು ಅವ್ರ ಹೆಸರೇನು ನೋಡಿ ಸಾಹೇಬ್ರಲ್ಲಿ ಕೂತವ್ರ. ಸೊ ಅವರು ವಾಚ್ ಮಾಡ್ತಿರ್ತಾರೆ, ಅಂದರೆ ಅಲ್ಲೇನು ಮುಟ್ಟಂಗಿಲ್ಲ. ಸೊ ಸೈಲೆಂಟಾಗಿ ಬರಬೇಕು, ನೋಡಬೇಕು, ಫೋಟೋ ತೊಗೊಂಡು ಒಯ್ತಾ ಇರಬೇಕು. ಜಾಸ್ತಿ ಏನಿಲ್ಲ. ಅಲ್ಲಿ ಬ್ಯಾರಿಗೇಟ್ ಕಾಣಿಸ್ತಾ ಇದೆಯಲ್ಲ, ಬ್ಯಾರಿಗೇಟ್ ಹಾಕಿದ್ದಾರೆ. ಇವರೆಲ್ಲ ಮೈಸೂರು ಅರಮನೆಯಲ್ಲಿ ಇದ್ದವರು ಇವರೆಲ್ಲ. ಸೊ ಪ್ರತಿಯೊಂದು ರಾಣಿಯವರಾಗಲಿ, ರಾಣಿಯರು, ರಾಜರು, ಸೊ ಪ್ರತಿಯೊಬ್ಬರದ್ದು ಹೆಸರು ಸಮೇತ, ಫೋಟೋ ಸಮೇತ ಅಲ್ಲಿ ಫೋಟೋಗಳನ್ನ ಹಾಕಿದ್ದಾರೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ. ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಬೋದು. ಸೊ ಒಳಗಡೆ ಅರಮನೆ ಒಳಗಡೆ ಕಾರುಗಳು ಪಾರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಕಾರುಗಳ ನಂಬರ್ ಎಲ್ಲ ಒಂದೇ ಇದೆ ನಂಬರು. ಸೊ ಇನ್ನು ನೋಡಿ ಎಷ್ಟು ಕಾರುಗಳು ಪಾರ್ಕ್ ಮಾಡಿದ್ದೀರಾ, ಪ್ರತಿಯೊಂದು ಕಾರ್ನ ನಂಬರ್ಗಳು ಒಂದೇ ಇದೆ, ಒಂದೇ ನಂಬರ್ ಇದೆ ಎಲ್ಲ ಕಾರುಗಳಿಗೂ. ಸೊ ನಿಜಕ್ಕೂ ಅದು ಕೂಡ ನೋಡೋದಕ್ಕೆ ಒಂಥರ ಆಶ್ಚರ್ಯಕರ. ಸೊ ನಾನು ಕೂಡ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು, ಏನಪ್ಪ ಎಲ್ಲ ಕಾರುಗಳದ್ದು ಒಂದೇ ನಂಬರ್ ಇದೆ ಅಂತ. ಮತ್ತು ಅಲ್ಲಿ ಕಲ್ಲಲ್ಲಿ ಮಾಡಿದ್ದಾರೆ, ಸಿಮ್ಮುಗಳು ಕೂಡ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ಜೊತೆಗೆ ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ಅವ್ರು ಯೂಸ್ ಮಾಡ್ತಿದ್ದಿದ್ದು ಏನು ಬೆಳ್ಳಿ, ಅಂದರೆ ಈ ಬೆಳ್ಳಿ ಈ ಕುರ್ಚಿಗಳಿದಾವಲ್ಲ ನೋಡಿ ಫ್ರೆಂಡ್ಸ್, ಅಲ್ಲಿ ಬೆಳ್ಳಿ ಕುರ್ಚಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅವ್ರು ಯೂಸ್ ಮಾಡ್ತಿದ್ದು ಮಿರರ್ಗಳು ನೋಡಿ ಇಲ್ಲಿ ಹಾಕಿದ್ದಾರೆ, ಬೆಳ್ಳಿ ಕುರ್ಚಿಗಳು. ಅವ್ರು ಯೂಸ್ ಮಾಡ್ತಿದ್ರು, ರಾಣಿಯವರು ಯೂಸ್ ಮಾಡ್ತಿದ್ದು ಅಂದರೆ ಮೇಕಪ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ, ಆ ಮಿರರ್, ಆ ಡ್ರೆಸ್ಸಿಂಗ್ ಟೇಬಲ್ ಥರ ಅದು ಕೂಡ ಎಲ್ಲ ಇದೆ ಅಲ್ಲಿ, ನೀವು ನೋಡ್ತಿರ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ಈ ಜಾಗಕ್ಕೆ ನೋಡೋಕ್ಕೆ ಬಂದಾಗ ಇಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಥಿಂಗ್ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇದೇ ಮೈಸೂರು ಅಂಬಾರಿ. ಸೊ ನಮ್ಮ ದಸರಾದಲ್ಲಿ ಆನೆಯ ಮೇಲೆ ಅಂಬಾರಿನ ನೋಡಿದ್ದೀರಲ್ವ, ಸೊ ಅದನ್ನು ಕೂಡ ಅಲ್ಲಿ ಶೋಕೇಶಲ್ಲಿ ಇಟ್ಟಿದ್ದಾರೆ. ಸೊ ಮೈಸೂರಿನ ಅಂಬಾರಿ
ಕಾಣಿಸ್ತಿದೆಯಲ್ಲ, ಫುಲ್ ಗೋಲ್ಡ್ ಅಂಬಾರಿ ಅದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಪ್ರತಿಮೆ ಕಾಣಿಸುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದನ್ನು ನೋಡ್ಬಿಟ್ಟು ನಾನು ನಿಜವಾಗ್ಲೂ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತು ನನಗೆ. ಏನಪ್ಪ ಇದು ಇಷ್ಟೊಂದು ಚೆನ್ನಾಗಿದೆ, ಸೇಮ್ ಅದು ನಿಜವಾಗ್ಲೂ ರಿಯಲ್ ಒಂದು ಮನುಷ್ಯನ ಥರನೇ ಇತ್ತು ಅದು ಆ ಒಂದು ಪ್ರತಿಮೆ. ಅದು ನಿಮಗೆ ಅಲ್ಲಿ ನೇಮ್ ಹಾಕಿರ್ತಾರೆ, ನಾಲ್ಮಡಿ ಕೃಷ್ಣರಾಜ ಒಡೆಯರು ಅಂತ. ಸೊ ಅವ್ರದ್ದು ಪ್ರತಿಮೆ ನಿಜವಾಗ್ಲೂ ನೋಡೋಕ್ಕೆ ಸಕ್ಕತ್ತಾಗಿತ್ತು, ರಿಯಲ್ ಥರನೇ ಇತ್ತು. ಆಮೇಲೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಫ್ರೆಂಡ್ಸ್, ಈ ಒಂದು ಪ್ಲೇಸ್ ಅಂತೂ ನಿಜವಾಗ್ಲೂ ಭಯಂಕರ ಇದೆ. ಎಷ್ಟು ಸೊಗಸಾಗಿದೆ ಅಂದರೆ ಇಲ್ಲಿ ತುಂಬ ಜನ ಫೋಟೋ ತೊಗೋತಾ ಇರ್ತಾರೆ, ಸೆಲ್ಫಿ ತೊಗೋತಾ ಇರ್ತಾರೆ, ಫೋಟೋಸ್ ತೊಗೋತಾ ಇರ್ತಾರೆ. ಈ ಒಂದು ಲೊಕೇಶನ್ ಇದೆಯಲ್ಲ ನಿಜವಾಗ್ಲೂ ಇದು ನೋಡಬೇಕು ಮೇನ್ ಫ್ರೆಂಡ್ಸ್. ಇದು ಸಖತ್ತಾಗಿದೆ ನೋಡೋದಕ್ಕೆ. ಈ ಕಡೆಯಿಂದ ನೋಡಿದ್ರೆ ಅಲ್ಲಿ ಲಾಸ್ಟ್ ಕೊನೆಯವರೆಗೂ ಒಂದು ದೊಡ್ಡದು ಸುರಂಗ ಥರ ಕಾಣಿಸ್ತಿರುತ್ತೆ. ಸೊ ಜಾಸ್ತಿ ಜನ ಇಲ್ಲಿ ಸ್ಪೆಂಡ್ ಮಾಡ್ತಿರ್ತಾರೆ ನೋಡಿ. ಇಲ್ಲಿಗೆ ಹೋದಾಗ ನೀವು ಅದನ್ನು ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಅದನ್ನು. ಫ್ರೆಂಡ್ಸ್ ಇಲ್ಲಿ ಈಗ ಆಲ್ಮೋಸ್ಟ್ ನಾವು ಕೊನೆಗೆ ಬಂದಿದ್ದೀವಿ. ಅಂದರೆ ನಮ್ಮದು ಒಳಗಡೆ ಎಲ್ಲ ನೋಡಿದ್ದು ಮುಗಿದಿದೆ. ಸೊ ಆಚೆ ಕಡೆ ಇನ್ನೇನು ಡೆಡ್ ಎಂಡ್ ಆಗೋದು, ಇಲ್ಲಿಗೆ ಬಂದರೆ ಕೊನೆ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಮೈಸೂರು ಏನು ದಸರಾ ಮಾಡಬೇಕಾದ್ರೆ, ಮೈಸೂರು ದಸರಾ ಮಾಡಬೇಕಾದ್ರೆ ಆನೆಗಳಿಗೆ ಮತ್ತು ಸೈನಿಕರು ಏನೇನೋ ಒಂದು ಆಭರಣಗಳನ್ನ ಹಾಕೋತಿದ್ರು. ಸೊ ಅದು ನೋಡೋ ಅಂಥ ಪ್ಲೇಸ್ ಇಲ್ಲೇ ಇರೋದು. ಸೊ ಇಲ್ಲಿಗೆ ಬಂದಮೇಲೆ ಔಟ್ಸೈಡ್ ಎಲ್ಲ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ. ನಾನು ಹೇಳಿದ್ನಲ್ಲ ಆಗಲೇ ಆ ಬ್ಯೂಟಿಫುಲ್ ಪ್ಲೇಸ್ ಅಂತ. ಸೊ ಅಲ್ಲಿಂದ ಹಂಗೆ ಬ್ಯಾರಿಗೇಡ್ಸ್ ಇರುತ್ತಲ್ಲ, ಹಂಗೆ ಸ್ವಲ್ಪ ಮುಂದೆ ಬಂದರೆ ಔಟ್ಸೈಡ್ ಎಲ್ಲ ನೀಟಾಗಿ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ಮೇಲೆ ನೋಡಬೇಕು ಫ್ರೆಂಡ್ಸ್ ಇಲ್ಲಿ. ಸೊ ಮೇಲೇನು ತುಂಬ ಚೆನ್ನಾಗಿದೆ, ಡ್ರಾಯಿಂಗ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಸೊ ಮೈಸೂರು ದಸರಾದಲ್ಲಿ ಆನೆಗಳಿಗೆ ಮತ್ತು ಈ ಸೈನಿಕರೆಲ್ಲ ಯೂಸ್ ಮಾಡ್ತಿದ್ದ ಆಭರಣಗಳಂತ. ಸೊ ನೋಡಿ ಫ್ರೆಂಡ್ಸ್ ಇದೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ. ಸೊ ಇದನ್ನು ಕೂಡ ಶೋಕೇಶಲ್ಲಿ ಸಖತ್ತಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ. ಆ ಲುಕ್ ನೋಡಿ, ಏನು ವಿ ಇದೆ. ಸೊ ನೋಡಿ, ನಾನು ಹೇಳಿದ್ನಲ್ಲ ಮೈಸೂರು ದಸರಾದಲ್ಲಿ ಯೂಸ್ ಮಾಡ್ತಿರೋ ಒಂದು ಫೋಟೋ ನೋಡ್ತಿರ್ಬೋದು ನೀವು. ಇದೇ ಆಭರಣಗಳು ಫ್ರೆಂಡ್ಸ್ ಆ ಒಂದು ಶೋಕೇಶಲ್ಲಿರೋದು. ಸೊ ನಿಜವಾಗ್ಲೂ ನೋಡೋಕ್ಕಂತೂ ಸಖತ್ತಾಗಿತ್ತು. ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಕೊನೆ ಆಗ್ತಿದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸೊ ಕನ್ನಡ ಚಾನಲ್ನ ಸ್ವಲ್ಪ ಬೆಳೆಸಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.